ಸ್ನೇಹಿತರೆ, ನೀವೇನಾದರೂ ECHS ಬೆನಿಫಿಷರಿ ಆಗಿದ್ದು COVID-19 ಟೆಸ್ಟಿಂಗ್ ಅಥವಾ COVID-19 ಟ್ರೀಟ್ಮೆಂಟ್ ಪಡೆಯುವಂತಹ ಸಂದರ್ಭ ಬಂತು ಅಂದರೆ ನೀವು ಭಯ ಪಡಬೇಕಾಗಿಲ್ಲ ಸ್ನೇಹಿತರೆ. ECHS ತನ್ನ ಹೊಸ ಪಾಲಿಸಿಯ ಮೂಲಕ ಒಂದು ಸ್ಪೆಷಲ್ ಗೈಡ್ಲೈನ್ಸ್ನ ಹೊರಡಿಸಿದೆ. ಅದರ ಮೂಲಕ ಅದು ಇದನ್ನೆಲ್ಲ ಕವರ್ ಮಾಡಿದೆ. ಏನಪ್ಪ ಅದು ಸ್ಪೆಷಲ್ ಪಾಲಿಸಿ, ಏನು ಕವರ್ ಆಗಿದೆ ಅದರಲ್ಲಿ, ಯಾವ ಹಾಸ್ಪಿಟಲಲ್ಲಿ ನಾವು ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಪಡಿಬೋದು ಅಥವಾ ಟೆಸ್ಟಿಂಗ್ ಮಾಡಿಸ್ಬೋದು, ನಾವು ದುಡ್ಡು ಕೊಡಬೇಕಾ, ದುಡ್ಡು ಕೊಡಬಾರ್ದಾ, ಅದೆಲ್ಲ ನಮ್ಮ CGHS ರೆಡ್ ಕಾರ್ಡಲ್ಲಿ ಇನ್ಕ್ಲೂಡ್ ಆಗಿದೆನಾ, ಈ ಥರ ಎಲ್ಲ ಡೌಟ್ಸ್ ನಿಮ್ಮ ಮೈಂಡಲ್ಲಿ ಇತ್ತು ಅಂತಂದರೆ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಲಿಶಿ. ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ಇನ್ಫಾರ್ಮೇಷನ್ ಫ್ರಮ್ ಕಲಿಶಿ. 1 ಏಪ್ರಿಲ್ 2020, ಲೆಟರ್ ನಂಬರ್ 49770, ಕೊರೋನಾ ವೈರಸ್ 2019 ಅಡ್ವೈಸರಿ. ಇಲ್ಲಿ ಪಾಯಿಂಟ್ ನಂಬರ್ 4 ಅಲ್ಲಿ ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ, ಆಲ್ ಸಸ್ಪೆಕ್ಟೆಡ್ ಆರ್ ಕನ್ಫರ್ಮ್ಡ್ ಕೇಸಸ್ ಆಫ್ COVID-19 ವಿಲ್ ಬಿ ಸೆಂಟ್ ಟು ನಿಯರೆಸ್ಟ್ ಸರ್ವಿಸ್ ಹಾಸ್ಪಿಟಲ್ಸ್, ಗವರ್ಮೆಂಟ್ ನೋಟಿಫೈಡ್ ಹಾಸ್ಪಿಟಲ್ಸ್ ಆರ್ ಮೆಡಿಕಲ್ ಕಾಲೇಜಸ್ ಫಾರ್ ಫರ್ದರ್ ಮ್ಯಾನೇಜ್ಮೆಂಟ್. ಇಲ್ಲೇನು ಹೇಳ್ತಾ ಇದ್ದಾರೆ ಈ ಲೆಟರ್ ಅವರು ಅಂತಂದ್ರೆ, ಯಾವುದೇ ಕೊರೋನಾ ವೈರಸ್ ಸಸ್ಪೆಕ್ಟೆಡ್ ಕೇಸ್ ಆಗಿರಲಿ ಅಥವಾ ಕನ್ಫರ್ಮ್ಡ್ ಕೇಸ್ ಆಗಿರಲಿ ಅದನ್ನ ನಿಯರೆಸ್ಟ್ ECHS ಸರ್ವಿಸ್ ಹಾಸ್ಪಿಟಲ್ ಅಥವಾ ಗವರ್ಮೆಂಟ್ ನೋಟಿಫೈಡ್ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಮೆಡಿಕಲ್ ಕಾಲೇಜಸ್ ಆಗಿರ್ಬೋದು ಅಲ್ಲಿಗೆ ಫರ್ದರ್ ಮ್ಯಾನೇಜ್ಮೆಂಟ್ಗೆ ಕಳಿಸ್ಕೊಡ್ಬೇಕು. ಅದೇ ನೆಕ್ಸ್ಟ್ ನಾವು ಬಂದ್ವಿ ಅಂತಂದ್ರೆ ಇಲ್ಲಿ 20 ಏಪ್ರಿಲ್ 2020 ಈ ಟ್ರೀಟ್ಮೆಂಟ್ ಪಾಲಿಸಿಯಲ್ಲಿ ಏನ್ ಹೇಳ್ತಾರೆ, ಕೊರೋನಾ ವೈರಸ್ 2019 ಅಡ್ವೈಸರಿ ಅಂತ ಇದೆ. ಇದರಲ್ಲಿ ಪಾಯಿಂಟ್ ನಂಬರ್ 5 ಅಲ್ಲಿ ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಇನ್ ಕೇಸ್ ಎನಿ ಎಂಪ್ಯಾನರ್ಡ್ ಹಾಸ್ಪಿಟಲ್ ಸಸ್ಪೆಕ್ಟ್ ಅನ್ ECHS ಬೆನಿಫಿಷರಿ ಟು ಬಿ ಎ ಕೇಸ್ ಆಫ್ COVID-19 ಇನ್ಫೆಕ್ಷನ್, they will get him tested from the ICMR notified government or private lab. If the patient is found to be positive, he or she would be transferred to the government notified hospital. ಈಗ ಯಾವುದೇ ECHS ಬೆನಿಫಿಷರಿ ECHS ಎಂಪ್ಯಾನರ್ಡ್ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಡಾಕ್ಟರ್ ಅದು COVID-19 ಸಸ್ಪೆಕ್ಟೆಡ್ ಕೇಸ್ ಅಂತ ಏನಾದ್ರು ಹೇಳಿದ್ರು ಅಂತಂದ್ರೆ ಅದನ್ನ ಆ ECHS ಎಂಪ್ಯಾನರ್ಡ್ ಹಾಸ್ಪಿಟಲ್ ಅವರು ಅವ್ರನ್ನ ICMR ನೋಟಿಫೈಡ್ ಗವರ್ಮೆಂಟ್ ಅಥವಾ ಪ್ರೈವೇಟ್ ಲ್ಯಾಬ್ಸ್ ಇಂದ ಅದನ್ನ ಟೆಸ್ಟ್ ಮಾಡಿಸ್ಬೇಕು ಸ್ನೇಹಿತರೆ. ಇಫ್ ದ ಪೇಷಂಟ್ ಇಸ್ ಫೌಂಡ್ ಟು ಬಿ ಪಾಸಿಟಿವ್ ಅಂದ್ರೆ ಆ ಪೇಷಂಟ್ ಟೆಸ್ಟ್ ಮಾಡಿರುವಂತ ಪೇಷಂಟ್ ಏನಾದ್ರು ಪಾಸಿಟಿವ್ ಅಂತ ಗೊತ್ತಾಯ್ತು ಅಂತಂದ್ರೆ ಅವರು ಇಮಿಡಿಯೇಟ್ ಆಗಿ ಗವರ್ಮೆಂಟ್ ನೋಟಿಫೈಡ್ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಾ ಇದೆ. If no bed is available with the government notified hospital, the empaneled hospital may ascertain bed availability from nearest service hospital and upon confirmation of same from SCMO may transfer the ECHS beneficiary to service hospital. ಅಂದ್ರೆ ಇನ್ ಕೇಸ್ ಯಾವ್ದಾದ್ರು ಗವರ್ಮೆಂಟ್ ನೋಟಿಫೈಡ್ ಹಾಸ್ಪಿಟಲ್ ಅಲ್ಲಿ ಯಾವುದೇ ಬೆಡ್ ಖಾಲಿ ಇಲ್ಲ ಅಂತ ಇತ್ತು ಅಂದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವರು SCMO ಜೊತೆ ಮಾತಾಡಿಕೊಂಡು ECHS ಇಂದು ಸರ್ವಿಸ್ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವರು ವ್ಯವಸ್ಥೆ ಮಾಡ್ಕೊಡ್ಬೇಕು ಸ್ನೇಹಿತರೆ. ಪಾಯಿಂಟ್ ನಂಬರ್ 6 ಅಲ್ಲಿ ಹೇಳ್ತಾ ಇದ್ದಾರೆ, ಎನಿ ಅದರ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ COVID-19 ಸಿಚುವೇಶನ್ ಇನ್ ದ ಎನ್ವೈರನ್ಮೆಂಟ್ ಮೇ ಬಿ ಹ್ಯಾಂಡಲ್ಡ್ ಅಟ್ ದ ಲೆವೆಲ್ ಆಫ್ ಡೈರೆಕ್ಟರ್ RC ರೀಜನಲ್ ಸೆಂಟರ್ ಆನ್ ಕೇಸ್ ಟು ಕೇಸ್ ಮೆರಿಟ್ ಇನ್ ಕನ್ಸಲ್ಟೇಷನ್ ವಿತ್ ಸೆಂಟ್ರಲ್ ಆರ್ಗ್ ECHS. ಸೊ ಏನಾದ್ರೂ COVID-19 ಸಿಚುವೇಶನ್ ಅಥವಾ ಈ ಎನ್ವೈರನ್ಮೆಂಟ್ ಇಂಥ ಸಿಚುವೇಶನ್ ಅಲ್ಲಿ ಏನಾದ್ರೂ ತೊಂದರೆಗಳು ಬಂತು ಅಂದ್ರೆ ಅವರಿಗೆ ಅಂತ ಟೈಮಲ್ಲಿ ಅವರು ಡೈರೆಕ್ಟ್ ಆಗಿ ಆ ತೊಂದರೆಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಡೈರೆಕ್ಟರ್ RC ಅಂದ್ರೆ ಡೈರೆಕ್ಟರ್ ರೀಜನಲ್ ಸೆಂಟರ್ ಜೊತೆ ಮಾತಾಡಬಹುದು, ಇಲ್ಲ ಅವರು ಸೆಂಟ್ರಲ್ ಆರ್ಗ್ ECHS ಜೊತೆ ಕನ್ಸಲ್ಟೇಷನ್ ಕೂಡ ಮಾಡಬಹುದು ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ECHS ಎಂಪ್ಯಾನರ್ಡ್ ಹಾಸ್ಪಿಟಲ್ಸ್. ಸ್ನೇಹಿತರೆ, ಇನ್ನು ನಾವು ಲೆಟರ್ 21 ಏಪ್ರಿಲ್ 2020 ಇಲ್ಲಿಗೆ ಬಂದ್ವಿ ಅಂದ್ರೆ ಕೊರೋನಾ ವೈರಸ್ 2019 ಅಡ್ವೈಸರಿ, appended advisory. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, whenever an ECHS beneficiary is tested for COVID-19 in an empaneled hospital based on doctor's advice, the charges should not be levied in cash from them. The service will be rendered cashless and included in the hospital bill. ಇಲ್ಲಿ ECHS ಬೆನಿಫಿಷರಿ ಯಾವುದಾದ್ರೂ ECHS ಎಂಪ್ಯಾನರ್ಡ್ ಹಾಸ್ಪಿಟಲ್ ಅಲ್ಲಿ ಸಸ್ಪೆಕ್ಟೆಡ್ ಕೇಸ್ ಆಗ್ಬಿಟ್ಟು ಡಾಕ್ಟರ್ ಅವ್ರನ್ನ COVID-19 ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರು ಅಂತಂದ್ರೆ ಆ ಟೆಸ್ಟ್ ನ ಅವರು ಗವರ್ಮೆಂಟ್ ಐಡೆಂಟಿಫೈಡ್ ಲ್ಯಾಬ್ಸ್ ಅಥವಾ ಪ್ರೈವೇಟ್ ಲ್ಯಾಬ್ಸ್ ಅಲ್ಲಿ ECHS ಎಂಪ್ಯಾನರ್ಡ್ ಹಾಸ್ಪಿಟಲ್ಸೇ ಮಾಡಿಸ್ಬೇಕು ಸ್ನೇಹಿತರೆ. ಅವ್ರು ಮಾಡಿಸಿ ಆದ ನಂತರ ಆ ಚಾರ್ಜಸ್ ನ ಅವರು ಯಾವುದೇ ರೀತಿಯಿಂದ ಕ್ಯಾಶ್ ಮೂಲಕ ಅವ್ರು ಯಾವುದೇ ರೀತಿ ECHS ಬೆನಿಫಿಷರಿಯಿಂದ ಪಡೆಯೋ ಹಾಗಿಲ್ಲ. ಅದನ್ನ ಅವರು ಹಾಸ್ಪಿಟಲ್ ಬಿಲ್ ಅಲ್ಲೇ ಇನ್ಕ್ಲೂಡ್ ಮಾಡಿ ಕ್ಯಾಶ್ಲೆಸ್ ಸರ್ವಿಸ್ ನ ಅವ್ರು ಪ್ರೊವೈಡ್ ಮಾಡಬೇಕು ಅಂತ ಈ ಲೆಟರ್ ಹೇಳ್ತಾ ಇದೆ ಸ್ನೇಹಿತರೆ. ಇನ್ನು ಮುಂದಿನ ಲೆಟರ್ 14 ಮೇ 2020 ಈ ಲೆಟರ್ ಏನ್ ಹೇಳ್ತಾರೆ, ಅಡ್ವೈಸರಿ ಟು ಎಂಪ್ಯಾನಲ್ಡ್ ಹೆಲ್ತ್ ಕೇರ್ ಆರ್ಗನೈಸೇಷನ್ಸ್ ಅಂಡರ್ ECHS ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ COVID-19 ಟೆಸ್ಟಿಂಗ್ ಅಂಡ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್. ಇಲ್ಲಿ ಏನ್ ಹೇಳ್ತಾ ಇದೆ ಈ ಲೆಟರ್ ಅಲ್ಲಿ, it has been observed that there has been a rise in dissatisfaction as the empaneled hospitals are charging the ECHS beneficiaries in cash for COVID-19 testing if advised by doctor before admitting or surgery ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ತುಂಬಾ ECHS ಬೆನಿಫಿಷರಿ ಕಂಪ್ಲೇಂಟ್ ಕೊಡ್ತಾ ಇದಾರಂತೆ, ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಅವ್ರಿಗೆ ಕ್ಯಾಶ್ ಚಾರ್ಜ್ ಮಾಡ್ತಾ ಇದೆ COVID-19 ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಈಗ ಒಬ್ಬ ECHS ಬೆನಿಫಿಷರಿ ಎಂಪ್ಯಾನಲ್ಡ್ ಹಾಸ್ಪಿಟಲ್ಗೆ ಯಾವುದೇ ರೀತಿಯಿಂದ ಏನಾದ್ರು ತೊಂದರೆ ಇದೆ ಅಂತ ಅವರು ಕನ್ಸಲ್ಟೇಷನ್ಗೆ ಅಂತ ಹೋದಾಗ ಅಲ್ಲಿ ಅವರಿಗೆ ಅದು ಸಸ್ಪೆಕ್ಟೆಡ್ ಕೇಸ್ ಆಫ್ COVID-19 ಆಗಿದ್ರೆ ಅಲ್ಲಿ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಸ್ನೇಹಿತರೆ COVID-19 ಟೆಸ್ಟ್ ಮಾಡಿಸ್ಬೇಕು ಅಂತ.
ಆ ಟೆಸ್ಟ್ ನ ಹಾಸ್ಪಿಟಲ್ ಅವರು ಫ್ರೀ, ಹಿಂದಿನ ಲೆಟರ್ ನೋಡಿದ ಹಾಗೆ ಅದು ಫ್ರೀ ಆಫ್ ಚಾರ್ಜ್ ಮಾಡಬೇಕು, ಅವ್ರ ಹಾಸ್ಪಿಟಲ್ ಬಿಲ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ಬಟ್ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇದಾರಂತೆ, ಅವರಿಗೆ ಅವರು ಕ್ಯಾಶ್ಲೆಸ್ ಮಾಡ್ತಾ ಇಲ್ಲ, ಅವರು ದುಡ್ಡನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಬಿಫೋರ್ ಅಡ್ಮಿಷನ್ ಅಥವಾ ಸರ್ಜರಿ ಇತ್ತು ಅಂತಂದ್ರೆ ಅವ್ರು ಆ ಟೆಸ್ಟ್ ನ ಕೋವಿಡ್-19 ಟೆಸ್ಟ್ ಮಾಡಿಸ್ಬಿಟ್ಟು ಅವ್ರು ಅದನ್ನ ಚಾರ್ಜ್ ಮಾಡ್ತಾ ಇದಾರೆ, ಕ್ಯಾಶ್ ಪಡಿತಾ ಇದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಲೆಟರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಅದನ್ನ ನೀವು ಮಾತ್ರ ಮಾಡೋ ಹಾಗಿಲ್ಲ ಅಂತ ಹೇಳಿ ECHS ಎಂಪ್ಯಾನಲ್ಡ್ ಹಾಸ್ಪಿಟಲ್ಗೆ ಅವರು ಸ್ಟ್ರಿಕ್ಟ್ ಗೈಡ್ಲೈನ್ಸ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ದ ಚಾರ್ಜಸ್ ಫಾರ್ ಕೋವಿಡ್-19 ಟೆಸ್ಟಿಂಗ್ ಶುಡ್ ನಾಟ್ ಬಿ ಲೆವಿಡ್ ಇನ್ ಕ್ಯಾಶ್ ಫ್ರಮ್ ECHS ಬೆನಿಫಿಷರೀಸ್. ಕ್ಯಾಶ್ಲೆಸ್ ದ ಟೆಸ್ಟ್ ಆರ್ ದ ಸರ್ವಿಸ್ ಹ್ಯಾಸ್ ಟು ಬಿ ರೆಂಡರ್ಡ್ ಕ್ಯಾಶ್ಲೆಸ್ ಬೈ ದ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಂಡ್ ಇನ್ಕ್ಲೂಡೆಡ್ ಇನ್ ದ ಹಾಸ್ಪಿಟಲ್ ಬಿಲ್. ಕ್ಲಿಯರ್ ಆಗಿ ಹೇಳ್ತಾರೆ ಸ್ನೇಹಿತರೆ, ಯಾವುದೇ ರೀತಿಯಿಂದ ಕ್ಯಾಶ್ ಪಡೆಯೋ ಹಾಗಿಲ್ಲ. ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಆ ಟೆಸ್ಟ್ ಮಾಡಿಸಿದಾಗ ಅದಕ್ಕೆ ರಿಲೇಟೆಡ್ ಏನೇ ಸರ್ವಿಸ್ ಕೊಟ್ಟರು ಕೂಡ ಅವರು ಅದನ್ನ ಹಾಸ್ಪಿಟಲ್ ಬಿಲ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿಬಿಟ್ಟು ಅದಕ್ಲೆಸ್ ಸರ್ವಿಸ್ ಅಂತ ರೆಂಡರ್ ಮಾಡಬೇಕು ECHS ಬೆನಿಫಿಷರಿಗೆ. ಕೆಳಗಡೆ 3ನೇ ಪಾಯಿಂಟ್ ಅಲ್ಲಿ ಹೇಳ್ತಾರೆ ಸ್ನೇಹಿತರೆ, ದ ಹೆಲ್ತ್ ಕೇರ್ ಆರ್ಗನೈಸೇಷನ್ಸ್ ಎಂಪ್ಯಾನಲ್ಡ್ ಅಂಡರ್ ECHS shall treat ECHS beneficiary at CGHS rates of conservative management for COVID-19 and raise the bill on its wise calculation of expenditure. They shall follow the guidelines or protocols issued by Ministry of Health and Family Welfare on the subject. These guidelines are available in the website ಅಂತ ಹೇಳ್ತಾರೆ. ಅಂದ್ರೆ ಈ CGHS ರೇಟ್ ಕಾರ್ಡ್ ಅಲ್ಲಿ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಆಫ್ ಕೋವಿಡ್-19 ಅಂತ ಏನ್ ಮೆನ್ಷನ್ ಆಗಿದೆ, ಆ ರೇಟ್ಸ್ ಪ್ರಕಾರ ಅವರು ಕೋವಿಡ್-19 ರಿಲೇಟೆಡ್ ಏನೇ ಅವರು ಟೆಸ್ಟ್ ಆಗಿರಲಿ ಅಥವಾ ಅವರು ಅದಕ್ಕೆ ರಿಲೇಟೆಡ್ ಏನೇ ಸರ್ವಿಸ್ ನ ಅವ್ರು ನಿಮಗೆ ಕೊಟ್ಟರು ಕೂಡ ಅದನ್ನ CGHS ರೇಟ್ ಕಾರ್ಡ್ ಅಲ್ಲಿ ಏನ್ ಮೆನ್ಷನ್ ಆಗಿದೆ ಪ್ರೈಸ್, ಅದ್ರ ಪ್ರಕಾರನೇ ಅವರು ಚಾರ್ಜಸ್ ಮಾಡಬೇಕು ಸ್ನೇಹಿತರೆ. ಆಲ್ರೆಡಿ ಅವರಿಗೆ ಸ್ಪೆಸಿಫಿಕ್ ಗೈಡ್ಲೈನ್ಸ್ ಎಲ್ಲ ಹೆಲ್ತ್ ಕೇರ್ ವರ್ಕರ್ಸ್ಗೂ ಕೂಡ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆ ವೆಬ್ಸೈಟ್ ಅಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಇಟ್ ಇಸ್ ಆಲ್ಸೋ ಸರ್ಟಿಫೈಡ್ ದಟ್ CGHS ರೇಟ್ಸ್ ಫಾರ್ ಕೋವಿಡ್-19 ಇನ್ಫೆಕ್ಷನ್ ಟೆಸ್ಟ್ ಶಾಲ್ ಬಿ ಆಸ್ ಪರ್ ದ rate prescribed by Ministry of Health and Family Welfare, which shall be treated as CGHS rates. Point number 4 ಹೇಳ್ತಾ ಇದೆ, it is also clarified that CGHS rate for COVID-19 infection test shall be as per the rate prescribed by Ministry of Health and Family Welfare, which shall be treated as CGHS rates. ಅಂದ್ರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಏನು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಕೋವಿಡ್-19 ಟೆಸ್ಟಿಗೆ ಅಥವಾ ಕೋವಿಡ್-19 ರಿಲೇಟೆಡ್ ಸರ್ವಿಸಿಗೆ, ಅದನ್ನೇ CGHS ರೇಟ್ ಕಾರ್ಡ್ ಅಲ್ಲಿ CGHS ರೇಟ್ಸ್ ಅಂತಂದೇಳಿ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ದ ಬಿಲ್ ಫಾರ್ ಸಚ್ ಇನ್ವೆಸ್ಟಿಗೇಷನ್ಸ್ ವಿಲ್ ಬಿ admissible at CGHS rates. The HCO shall also inform the director RC concerned of the provisions made by the hospitals for the treatment of COVID-19. ಸೊ ಇಲ್ಲಿ ಹೆಲ್ತ್ ಕೇರ್ ಆರ್ಗನೈಸೇಷನ್ಸ್ ಅಂದ್ರೆ ECHS ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಡೈರೆಕ್ಟರ್ ರೀಜನಲ್ ಸೆಂಟರ್ ಅವರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಮುಂದಿನ ಲೆಟರ್ಗೆ ನಾವು ಬಂದ್ವಿ ಅಂತಂದ್ರೆ ಸ್ನೇಹಿತರೆ, ಇಲ್ಲಿ 15 ಜೂನ್ 2020 ಅಡ್ವೈಸರಿ ಟು ಹೆಲ್ತ್ ಕೇರ್ ಆರ್ಗನೈಸೇಷನ್ಸ್ ಎಂಪ್ಯಾನಲ್ಡ್ ಅಂಡರ್ ECHS ಇನ್ ವ್ಯೂ ಆಫ್ ದ ಪ್ರಿವೇಲೆಂಟ್ ಕೊರೋನಾ ವೈರಸ್ 2019 ಸಿಚುವೇಶನ್. ಇಲ್ಲಿ ಅಡ್ವೈಸರಿ ಕೊಟ್ಟಿದ್ದಾರೆ ಹೆಲ್ತ್ ಕೇರ್ ಆರ್ಗನೈಸೇಷನ್ಸ್ಗೆ ಅಂದ್ರೆ ECHS ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ಗೆ. All ECHS empaneled hospitals which are notified as COVID-19 hospitals by state government shall provide cashless treatment facility to ECHS beneficiaries as per the ECHS norms for all COVID related treatments. ಯಾವ ECHS empaneled hospital ನ ಸ್ಟೇಟ್ ಗವರ್ಮೆಂಟ್ COVID-19 ಟ್ರೀಟ್ಮೆಂಟ್ ಕೊಡಬಹುದು ಅಥವಾ COVID-19 ಟೆಸ್ಟ್ ಗಳನ್ನ ಮಾಡಬಹುದು ಅಂತ ಐಡೆಂಟಿಫೈ ಮಾಡಿದೆ ಅಂತ ಹಾಸ್ಪಿಟಲ್ ಅಲ್ಲಿ ECHS ಬೆನಿಫಿಷಿಯರಿಗೆ ಕ್ಯಾಶ್ಲೆಸ್ ಟೆಸ್ಟ್ ಮತ್ತೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. Similarly, it is again reiterated that all the ECHS empaneled hospitals which are not notified as COVID hospitals shall not deny for all other treatments. ಅಂದ್ರೆ ಯಾವ ECHS empaneled hospitals COVID-19 ಹಾಸ್ಪಿಟಲ್ಸ್ ಅಲ್ಲ ಅಂತ ಇರುತ್ತೋ ಅಂತ ಹಾಸ್ಪಿಟಲ್ಸ್ ಬೇರೆ ಯಾವುದೇ ತರಹದ ಟ್ರೀಟ್ಮೆಂಟ್ ಏನೇ ಇದ್ರೂ ಕೂಡ ECHS ಬೆನಿಫಿಷರಿಗೆ ಅವರು ಇಲ್ಲ ಅಂತ ಹೇಳೋ ಆಗಿಲ್ಲ, ಅವ್ರನ್ನ ವಾಪಸ್ ಕಳಿಸೋ ಆಗಿಲ್ಲ. ಅವ್ರು ಬೇರೆ ರೀತಿ ಏನೇ ಟ್ರೀಟ್ಮೆಂಟ್ ಇತ್ತು ಅಂದ್ರೂ ಅವ್ರು ಕೊಡಬೇಕಾಗುತ್ತೆ ಸ್ನೇಹಿತರೆ, ಅವ್ರನ್ನ ವಾಪಸ್ ಕಳಿಸೋ ಆಗಿಲ್ಲ. ಆ ಥರ ಏನಾದ್ರು ಕಳಿಸಿದ್ರು ಅಂತಂದ್ರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಆ ಥರ ವಾಪಸ್ ಕಳಿಸಿದ್ರು ಅಂತಂದ್ರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕಾಗುತ್ತೆ ಅಂತ ಹೇಳಿ ECHS ಇಲ್ಲಿ ಗೈಡ್ಲೈನ್ಸ್ ಅಲ್ಲಿ ಹೇಳ್ತಾ ಇದೆ ಸ್ನೇಹಿತರೆ. ಇನ್ನಿಲ್ಲಿದೆ ಸ್ನೇಹಿತರೆ, ಇದು ಬ್ಯಾಂಗ್ಳೂರ್ ಅಂತಂದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ಹಾಸ್ಪಿಟಲ್ಸ್ COVID-19 ಟೆಸ್ಟಿಂಗ್ ಅಥವಾ COVID-19 ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಕರ್ನಾಟಕ ಗವರ್ಮೆಂಟ್ ಇಂದ ಐಡೆಂಟಿಫೈ ಆಗಿದೆ. ನಾರಾಯಣ ಹೃದಯಾಲಯ ಬೊಮ್ಮಸಂದ್ರ ಇದು ಮೊದಲನೇ ಹಾಸ್ಪಿಟಲ್ ಬೆಂಗಳೂರಲ್ಲಿ. ಅಪೋಲೋ ಹಾಸ್ಪಿಟಲ್ ಬೆಂಗಳೂರು ಬನ್ನೇರ್ಘಟ್ಟ ರೋಡಲ್ಲಿದೆ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮಂಗಳೂರು. KLE ಹಾಸ್ಪಿಟಲ್ ಬೆಳಗಾಂ. ಈ ಹಾಸ್ಪಿಟಲ್ಸ್ ಅಲ್ಲಿ ನೀವು COVID-19 ಟೆಸ್ಟ್ ಕೂಡ ಮಾಡಿಸಬಹುದು ಮತ್ತೆ COVID-19 ಟ್ರೀಟ್ಮೆಂಟ್ ಕೂಡ ಪಡಿಬಹುದು ಸ್ನೇಹಿತರೆ. ಇದು ಕರ್ನಾಟಕ ಗವರ್ಮೆಂಟ್ ಇಂದ ಐಡೆಂಟಿಫೈ ಆಗಿರುವಂತಹ ಹಾಸ್ಪಿಟಲ್ಸ್ ಪ್ಲಸ್ ಇವೆಲ್ಲ ECHS ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಕೂಡ ಹೌದು. ಅದಕ್ಕೆ ECHS ಬೆನಿಫಿಷರೀಸ್ ಇಲ್ಲಿ ಹೋಗ್ಬಿಟ್ಟು ಅವ್ರ ಟೆಸ್ಟ್ ಆಗಿರ್ಲಿ ಅಥವಾ ಟ್ರೀಟ್ಮೆಂಟ್ ಆಗಿರ್ಲಿ ಕ್ಯಾಶ್ಲೆಸ್ ಪಡಿಬಹುದು ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿಯಾದಂತಹ ದುಡ್ಡನ್ನ ನೀವು ಕೊಡಬೇಕಾಗಿಲ್ಲ. ಏನೇ ಟೆಸ್ಟ್ ಆಗಿರ್ಲಿ ಏನೇ ನಿಮಗೆ ಟ್ರೀಟ್ಮೆಂಟ್ ಕೊಡ್ಲಿ ಅವರು ಅದೆಲ್ಲದನ್ನು ಅವರು ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಬಿಲ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಡೈರೆಕ್ಟ್ ಆಗಿ ಅವರು ECHS ಗೆ
ಕ್ಲೇಮ್ ಮಾಡಬೇಕು. ಈ ಮೂಲಕ ನಾನು ನಿಮಗೆ ಬೆನಿಫಿಟ್ಸ್ ಇದೆ ECHS ಕಡೆಯಿಂದ COVID-19 ಸಿಚುವೇಶನ್ ಅಂತ ತಿಳಿಸಿದ್ದೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿತ್ತು ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.